ಧರ್ಮಸ್ಥಳ ಗ್ರಾಮದ ಪ್ರಕರಣದಲ್ಲಿ ನಿನ್ನೆ ಅಂದರೆ ಸೋಮವಾರ ನಡೆದಂತಹ ಕಾರ್ಯಾಚರಣೆ ಬಗ್ಗೆ ಹಲವಾರು ಪ್ರಶ್ನೆಗಳು ಇದೀಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಕಳೆದ ಸೋಮವಾರ ಸಾಕ್ಷಿದಾರ 13 ಸ್ಪಾಟ್ಗಳನ್ನು SIT ತಂಡಕ್ಕೆ ಗುರುತಿಸಿದ್ದ. ಆ ಕ್ರಮವಾಗಿ ಆ ಮೇರೆಗೆ SIT ತಂಡ 1 by 1 ಆಗಿ 1, 2, 3 ಹೀಗೆ ಅಗೀತಾ ಬಂತು. ಸ್ಪಾಟ್ ನಂಬರ್ 6ನಲ್ಲಿ ಕೆಲವೊಂದು ಅವಶೇಷಗಳು ಪತ್ತೆಯಾಯಿತು. ಆಮೇಲೆ ಸ್ಪಾಟ್ ನಂಬರ್ 7, 8, 9, 10ನಲ್ಲಿ ಯಾವುದೇ ಅವಶೇಷಗಳು ಲಭ್ಯವಾಗಿಲ್ಲ. ಆದರೆ ನಿನ್ನೆ ಕ್ರಮವಾಗಿ SIT ತಂಡ 11ನೇ ಪಾಯಿಂಟ್ ನಂಬರ್ 11 ಅಗೆಯಬೇಕಾಗಿತ್ತು. ಆದರೆ 11:30 ಗಂಟೆಗೆ ಸ್ಥಳಕ್ಕೆ ಆಗಮಿಸಿದ SIT ತಂಡ ಏನು ದೂರುದಾರ ವಿನಂತಿ ಮಾಡಿದ ಎಂಬಂತಹ ನಿಟ್ಟಿನಲ್ಲಿ ಕಾಡಿನೊಳಗೆ ಬೇರೊಂದು ಸ್ಪಾಟಿಗೆ ಪ್ರವೇಶ ಮಾಡಿತು. ನೀವು ಗಮನಿಸಿರುವಂತೆ ಕಾಡಿನ ಒಳಗೆ ಬೇರೊಂದು 11 ಮಾರ್ಕನ್ನು ಬಿಟ್ಟು ಕಾಡಿನ ಒಳಗೆ ಬೇರೊಂದು ಸ್ಪಾಟಿಗೆ ಅಂದರೆ 100 ಅಡಿ ಅಂತರದಲ್ಲಿರುವ ಸ್ಪಾಟಿಗೆ ಪ್ರವೇಶಿಸಿ 11:30 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ ಅಧಿಕಾರಿಗಳು ಸರಿಸುಮಾರು 12:30 ಗಂಟೆಗೆ ಅಂದರೆ ಕೇವಲ 1 ಗಂಟೆಯಲ್ಲಿ ಬೇರೊಂದು ಕಳೇಬರ ಪತ್ತೆಯಾಯಿತು ಎಂಬಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಆದರೆ ಮಾಧ್ಯಮಗಳಿಗೆ ಮಧ್ಯಾಹ್ನದ ಮೇಲೆಯಷ್ಟೇ ಆ ಮಾಹಿತಿ ಲಭ್ಯವಾಗಿದ್ದು, ಅಲ್ಲಿ ಒಂದು ಸ್ಥಳವನ್ನು ಗುರುತಿಸಲು ಹೋದಾಗ ಅಲ್ಲಿ ಅವರಿಗೇನು ಒಂದು ಅವಶೇಷಗಳು ಪತ್ತೆಯಾದಂತಹ ಮಾಹಿತಿಗಳು ನಮಗೆ ಲಭ್ಯವಾಗಿರುವಂಥದ್ದು. SIT ಮೂಲಗಳಿಂದ ಸಿಕ್ಕಿದಂತಹ ಮಾಹಿತಿ ಪ್ರಕಾರ ಸರಿಸುಮಾರು 140 ಅವಶೇಷಗಳು 140 ಮೂಳೆಗಳ ಅವಶೇಷಗಳು ಲಭ್ಯವಾಗಿರುವಂತಹ ಮಾಹಿತಿ ನಮಗೀಗ ಲಭ್ಯವಾಗಿರುವಂತಹದ್ದು. ಸಾರ್ವಜನಿಕರಲ್ಲಿ ಮೂಡುವಂತಹ ಪ್ರಶ್ನೆ ಏನೆಂದರೆ 2 ವರ್ಷ ಯಾರೋ ಆತ್ಮಹತ್ಯೆ ಮಾಡಿಕೊಂಡಂತಹ ವಿಚಾರ ಈ 20 ವರ್ಷಗಳ ಹಿಂದಿನ ಮಾಹಿತಿಯನ್ನು ಹೇಳುವಂತಹ ಸಾಕ್ಷಿದಾರನಿಗೆ ಹೇಗೆ ಲಭ್ಯವಾಯಿತು ಎಂಬಂತಹ ಪ್ರಶ್ನೆ ಇಲ್ಲಿ ಮೂಡುವಂತಹದ್ದು. ಕಾರಣ ಯಾಕೆಂದರೆ 15 ವರ್ಷಗಳ ಹಿಂದೆ ನಾನು ಇಲ್ಲಿಂದ ಊರು ಬಿಟ್ಟು ಓಡಿ ಹೋಗಿದ್ದೇನೆ ಎಂಬಂತಹ ಸಾಕ್ಷಿದಾರ ಆತನಿಗೆ ಹೇಗೆ ಹೊಸದೊಂದು ಸ್ಥಳ ಪತ್ತೆಯಾಯಿತು, ಅವನು ತೋರಿಸಿದಂತಹ ಮತ್ತೊಂದು ಸ್ಥಳದಲ್ಲಿ ಹೇಗೆ ಶವ ಪತ್ತೆಯಾಯಿತು. ಇನ್ನೊಂದು ಮುಖ್ಯ ಪ್ರಶ್ನೆ ಏನೆಂದರೆ ಅದನ್ನು ಪೊಲೀಸರು UDR ಮಾಡಬೇಕಾಗಿತ್ತು, ತನಿಖೆ ಮಾಡಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಅಲ್ಲಿ ಸಾವಾಗಿದೆ, ಯಾವ ವಿಚಾರಕ್ಕಾಗಿ ಅಲ್ಲಿ ಸಾವಾಗಿದೆ ಎಂಬಂತಹ ಮಾಹಿತಿ ಪೊಲೀಸರ ಬಳಿ ಇರಬೇಕಾಗಿತ್ತು. ಆದರೆ ಅಂತಹ ಯಾವುದೇ ಮಾಹಿತಿ ಇದುವರೆಗೂ ಕೂಡ ಹೊರಬಿಟ್ಟಿಲ್ಲ. SIT ತಂಡವೇ ಇದನ್ನು ಮತ್ತೆ ತನಿಖೆ ಮಾಡಬೇಕು ಎಂಬಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನೀವು ಗಮನಿಸಬೇಕು, 6ನೇ ನಂಬರ್ ಸ್ಪಾಟ್ನಲ್ಲಿ ಏನು ಶವ ಪತ್ತೆಯಾಯಿತು, ಮಾನವ ಅವಶೇಷಗಳು ಪತ್ತೆಯಾಯಿತು. ಆಗ ಇಲ್ಲಿನ ಪಂಚಾಯತಿಯವರು ಇದೊಂದು ಸಮಾಧಿ ಸ್ಥಳ, ಇಲ್ಲಿ ಕೇವಲ 100 ಅಲ್ಲ 1000 ಶವಗಳು ಇರುವ ಸಾಧ್ಯತೆ ಇದೆ. ಇಲ್ಲಿನ ಗ್ರಾಮಸ್ಥರು ಕೂಡ ಕೆಲವರು ಆಗ ಹೇಳ್ತಾ ಇದ್ದರು. ಕಾರಣ ಯಾಕೆಂದರೆ ಇಲ್ಲಿ ಬರುತ್ತಿದ್ದಂತಹ ಯಾತ್ರಾರ್ಥಿಗಳು ಅದೇ ರೀತಿ ಭಕ್ತಾದಿಗಳು ಸಾವನ್ನಪ್ಪಿದಾಗ ಇಲ್ಲಿನ ಪೊಲೀಸರು ಪೊಲೀಸರ ಆಜ್ಞೆ ಮೇರೆಗೆ ಕೆಲವೊಬ್ಬರು ಇಲ್ಲೇ ಶವವನ್ನು ಊತು ಹಾಕಿದ್ದಾರೆ. ಅದೆಲ್ಲವೂ ಅಧಿಕೃತ ಶವ ಎಂದು ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ದೊರಕಿದಂತಹ ಶವ ತುಂಬ ಹಳೆಯದ್ದಲ್ಲ, ಕೇವಲ 2 ವರ್ಷಗಳ ಈಚೆಗೆ ಶವ. ಅದನ್ನು ತನಿಖೆ ಮಾಡಿದಾಗ ಆತ್ಮಹತ್ಯೆ ಮಾಡಿದಾಗಿಯೂ ಕೂಡ ಅದು ತನಿಖೆಯಲ್ಲಿ ಹೊರಬಂದಿರುವಂತಹ ಮಾಹಿತಿ ನಮಗೆ ಈಗ ಲಭ್ಯವಾಗಿರುವಂತಹದ್ದು. ಆತ್ಮಹತ್ಯೆ ಮೂಲಕ ಸಾವಾಗಿದೆ. ಅದೇ ರೀತಿ ಅದೊಂದು ಪುರುಷನ ಅಸ್ಥಿಪಂಜರ ಎಂಬಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. 15 ವರ್ಷಕ್ಕೂ ಮುನ್ನ ಊರು ಬಿಟ್ಟ ಸಾಕ್ಷಿದಾರ ತೋರಿಸಿದಂತಹ ಸ್ಥಳದಲ್ಲಿ 2 ವರ್ಷಗಳ ಈಚೆಗೆ ಸಿಗುವಂತಹ ಅಸ್ಥಿಪಂಜರ ಹೇಗೆ ಲಭ್ಯವಾಯಿತು ಎಂಬಂತಹ ಸಂಶಯ ಕೂಡ ಕಾಡ್ತಾ ಇದೆ. ನಿನ್ನೆಯ ದಿಢೀರ್ ಬದಲಾವಣೆಯಿಂದ ಅಂದರೆ 11, 12ನೇ ನಂಬರನ್ನು ಬಿಟ್ಟು SIT ತಂಡ ಸಾಕ್ಷಿದಾರನೊಂದಿಗೆ 14ನೇ ಮತ್ತೊಂದು ಸ್ಪಾಟ್ಗೆ ತೆರಳಿ ಅಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರುವಂಥದ್ದು. ಆ ಮೂಲಕ ಅಲ್ಲಿ ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಆಮೇಲೆ ಅದು ಆತ್ಮಹತ್ಯೆ, ಅದೊಂದು ಪುರುಷನ ಶವ ಎಂಬಂತಹ ಮಾಹಿತಿ ಹೊರಬಿಟ್ಟಿರುವಂತಹದ್ದು. ಈ ಎಲ್ಲ ಸಂಶಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಈ ತನಿಖೆಯಲ್ಲಿ ಮತ್ತಷ್ಟು ಸಾರ್ವಜನಿಕರಿಗೆ ಕುತೂಹಲ ಹೆಚ್ಚಾಗ್ತಿದೆ. ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.